ಜೈ ಬರ ಜೈ ಬರ ಜೈ ಬರ. ನಳಿನಿ ಗರ್ಭಾಂಡವೆಲ್ಲವಂ ಕರಗತವೆನ್ನಿಸು ನಳಿನಿ ಗರ್ಭಾಂಡವೆಲ್ಲವಂ ಕರಗತವೆನ್ನಿಸಿತ್ತು ಮಹೇಂದ್ರಾದಿ ದೇವತೆಗಳನ್ನ ಚರಣ ಸೇವೆಯ ಗೈಯರು ಮಹೇಂದ್ರಾದಿ ದೇವತೆಗಳನ್ನ ಚರಣ ಸೇವೆಯ ಗೈಯರು ಸುರನಾರಿಯರ ನವಗಾನನ ತನಗಳ ವೀಕ್ಷಿಸುತ್ತೆ ನವಗಾನ ನರ್ತನಗಳ ವೀಕ್ಷಿಸುತ್ತೆ ಅಮರ ವಿಲಾಸ ವೈಭವದಿ ಮೆರೆವ ಅಮರ ವಿಲಾಸ ವೈಭವದಿ ಮೆರೆವ ಈ ದಶಮುಖನಿಗೆ ಹಲವಾರು ಸಾಟಿ ರಾಸ್ತ ಸರ್ವಭೌಮ ವಿಜಯ ವಶವ ಕರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ವಿಜಯ ವಶವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ಭವ ಪೂರಿತಂ ಭಕ್ತಿ ಧ್ವನಿಪರಂ ಪ್ರಚಂಡ ಪರಾಕ್ರಮ ಶೋಭಿತಂ ಸಹೋದರ ಭವ ಪೂರಿತಂ ಭಕ್ತಿ ಧ್ವನಿಪರ ಪ್ರಚಂಡ ಪರಾಕ್ರಮ ಶೋಭಿತಂ ಸದಾ ಜೀವನ ಶುಭ ವಿಭೂತಿ ವಿಲಸಿತ ಸದಾ ಜೀವನ ಶುಭ ವಿಭೂತಿ ವಿಲಸಿತ ಯಶೋ ಭಾಗ್ಯತ ವಯಸೋ ನವ್ಯ ವಿಜಯೇ ಗಜವ ಗೆಲ್ಲಿಸಿ ಮೆಲಿದೆ ದಶಮುಖನ ಸಿರಿಯ ವಿಜಯೇ ವಿಭೀಷಣ ವಿಜಯ ವಧುವ ಕರ ಪಿಡಿದು ನೆಳೆದು ಸತದಿಸಯಳೆಂತು ಮೆರೆವೆ ವಿಜಯ ವಧುವ ಕರ ಪಿಡಿದು ನೆಳೆದು ಸತದಿಸಯಳೆಂತು ಮೆರೆವೆ ಅಖಿಲ ಲೋಕ ಸುರ ಸಮಾನ ರಹಿತ ಅಖಿಲ ಲೋಕ ಸುರ ಸಮಾನ ರಹಿತ ಪ್ರಭುವೆ ನಿಪ ದಶಮುಖಗೆ ಸರಿ ಸಮರೇ ಪ್ರಭುವೆ ನಿಪ ದಶಮುಖಗೆ ಸರಿ ಸಮರೇ ಪ್ರಭುವೆ ನಿಪ ದಶಮುಖಗೆ ಸರಿ ಸಮರೆ ಪ್ರಭುವೆ ನಿಪ ದಶಮುಖಗೆ ಸರಿ ಸಮರೆ ವಿಜಯೇ ಗಜವ ಮೆಲದಿ ಮೆರವೆ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ಪ್ರಹಸ್ತ ಸಾರ್ವಭೌಮ ಸಹೋದರ ಕುಂಭಕರ್ಣ ವಿಭೀಷಣ ಮತ್ತು ಮಂತ್ರಿ ಮಹೋದಯರೇ ನವಬ್ರಹ್ಮರಲ್ಲೊಬ್ಬರಾದ ಪೌಲಸ್ತ್ಯ ಬ್ರಹ್ಮನ ಮೊಮ್ಮಗನು ಕೈಕಸಾದೇವಿಯ ಗರ್ಭ ಸಂಜಾತನು ವಿಶ್ವವಸುವಿನ ಸುಪುತ್ರನು ವಿಶ್ವದೋಳ್ ಹೆಸರಾಂಕಿತ ಪ್ರತಿಮ ವೀರನು ಸಾಮರ್ಥ್ಯ ಬಲದೋಳು ಸ್ವರ್ಣನಾಂಕೆಯನ್ನು ನಿರ್ಮಾಣ ಮಾಡಿಕೊಂಡು ಅಲಗಾವತಿ ನಗರವನ್ನೇ ಅಣಕಿಸಿಕೊಳ್ಳುವಂತಹ ಸಂಪತ್ ಸೌಭಾಗ್ಯಗಳಿಂದ ಕೂಡಿ ದಕ್ಷಿಣೇಶ್ವರ ದಕ್ಷಿಣೇಶ್ವರ
ದಕ್ಷಿಣೇಶ್ವರ ಎಂಬ ಕೀರ್ತಿಶಾಲಿಯಾದ ನನ್ನ ಭುಜಬಲ ಪರಾಕ್ರಮಕ್ಕೆ ಸರಿಸಮನಾಗಿ ನಿಲ್ಲಬಲ್ಲ ಹೋರಾಡುವಲ್ಲ ಧೀರನು ಶೂರನು ಈ ತ್ರಿಭುವನದಲ್ಲಿ ಅವನಿರುವನು. ಪ್ರಹಸ್ತ ಸಾರ್ವಭೌಮ! ಅವನಿರುವನು. ಸಾರ್ವಭೌಮ ಪ್ರಹಸ್ತ ವೀರ ಧೀರ ರಣ ಭೀಕರ ಸುರವರ ಕಂಠೀರವ. ಸಾರ್ವಭೌಮ ಪ್ರಹಸ್ತ ವೀರ ಧೀರ ರಣ ಭೀಕರ ಸುರವರ ಕಂಠೀರವ. ನಿರುತ ಸುಖದಿ ದುರಿತ ಬಲದಿ ಧರೇಂದ್ರನಿಗೆ ಜಯ ಜಯ. ಧರೇಂದ್ರನಿಗೆ ಜಯ ಜಯ. ಧರೇಂದ್ರನಿಗೆ ಜಯ ಜಯ. ಪರಶಿವನಿಂದು ಹೊರವ ಪಡೆದ ಲಂಕದೀಶ್ವರ. ಪರಶಿವನೆಂದು ಹೊರವ ಪಡೆದ ಲಂಕದೀಶ್ವರ. ನಿರುತ ಸುಖದಿ ದುರಿತ ಬಲದಿ ಧರೇಂದ್ರನಿಗೆ ಜಯ ಜಯ. ಧರೇಂದ್ರನಿಗೆ ಜಯ ಜಯ. ಧರೇಂದ್ರನಿಗೆ ಜಯ ಜಯ. ನಿಜ ಪ್ರಭು ನಿಜ, ನಿಮಗೆ ಸರಿಸಾಟಿಯಾಗಬಲ್ಲವರು ಈ 14 ಲೋಕಗಳಲ್ಲಿ ಯಾರೂ ಇಲ್ಲ. ನಿಮ್ಮ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಯಕ್ಷ, ಗರುಡ, ಗಂಧರ್ವ, ಕಿನ್ನರ ಕೆಂಪು ಸಾಧಿಗಳು ತರಹರಿಸಿ ನಡುಗುವರು. ರಾಜಮಾತೆಯಾದ ಕೈಲಾಸದೇವಿಯ ಪುತ್ರರಾಗಿ ಜನಿಸಿ ಅಜೇಯರಾಗಬೇಕೆಂಬ ಕುತೂಹಲದಿಂದ ಪಾತಾಳವನ್ನು ಒಕ್ಕು ಬಲಿಚಕ್ರವರ್ತಿಯ ಅರಮನೆಯ ಬಾಗಿಲನ್ನು ಕಾಯುತ್ತಿದ್ದ ಆ ಹರಿಯನ್ನು ಹಿಡಿಯಲು ಹೋದ ಅಮಿತ ಪರಾಕ್ರಮಶಾಲಿ ನೀವಲ್ಲವೇ ಪ್ರಭು, ನೀವಲ್ಲವೇ? ಭಲೆ ಭಲೆ ಪ್ರಹಸ್ತ. ಪ್ರಹಸ್ತ, ಸಾಕು ಸಾಕು. ಹೊಗಳಿ ಹೊಗಳಿ ನಮ್ಮ ಅಗ್ರಜನನ್ನು ಒನ್ನ ಶೂಲಕ್ಕೇರಿಸಲು ಪ್ರಯತ್ನಿಸಬೇಡಿ. ನಿಮ್ಮಂಥವರ ಹೊಗಳಿಕೆಯಿಂದಲೇ ಮತ್ತಿಗೆಟ್ಟು ಶಕ್ತಿ ಸಾಮರ್ಥ್ಯಗಳಿರುವುದೆಂದು ತಿಳಿದು ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ ನಿರ್ಮಲ ಭಾವದರಾದ ಗಗನ ಸಂಖ್ಯೆಯ ಸ್ಪರ್ಶ ಮಾಡಿ ಕಡೆಯಲ್ಲಿ ವೇದಮತಿಯ ಶಾಪಕ್ಕೆ ಗುರಿಯಾದರೆ ಈ ನಮ್ಮ ಅಗ್ರಜನು ತಲೆಯನ್ನು ಗೆಲಿವೆನು ಬರದೊಳಗೆ, ತಲೆಯನ್ನು ಗೆಲಿವೆನು ಬರದೊಳಗೆ, ಸುರರ ಕಡಿದಿಡುವೆ ದುರದೊಳಗೆ, ತಲೆಯನ್ನು ಗೆಲಿವೆನು ಬರದೊಳಗೆ. ಯಕ್ಷ ಗೌಡ ಗಂಧರ್ವರ ಬಿಡಿದು ಕದೋಗದಿ ಮೆಟ್ಟಿ ಬೆರೆಯುವೆ. ಯಕ್ಷ ಗೌಡ ಗಂಧರ್ವರ ಬಿಡಿ ಕದೋಗದಿ ಮೆಟ್ಟಿ ಬೆರೆಯು. ತಲೆಯನ್ನು ಗೆಲಿವೆನು ಬರದೊಳಗೆ, ಸುರರ ಕಡಿದಿಡುವೆ ದುರದೊಳಗೆ, ತಲೆಯನ್ನು ಗೆಲಿವೆನು ಬರದೊಳಗೆ, ತಲೆಯನ್ನು ಗೆಲಿವೆನು ಬರದೊಳಗೆ, ಬರದೊಳಗೆ ಬರದೊಳಗೆ. ಏನನ್ನು ನುಡಿಯುತ್ತಿರುವೆಯೋ ವಿಭೀಷಣ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆಯ ಮೇಲೆ ಮಲಗೆದ್ದು ಭುವನ ಭೀಕರನು ಅಮಿತ ಪರಾಕ್ರಮಿಯು ರಕ್ಕಸರಿಗೆ ರಕ್ಕಸರು ದಿವಿಜರಲ್ಲಿ ದಿವಿಜಂತೆ ಕಂಗೊಳಿಸುವ ನವವ್ಯಾಕರಣ ಪಂಡಿತರು ನಮ್ಮ ಅಗ್ರಜನು. ಅವನನ್ನ ಅಯ್ಯಾಡಿಸುತ್ತಿರುವೆಯೋ ದ್ರೋತ್ರದ್ರೋಹಿ? ಸಾಕು, ಸುಮ್ಮನೆ ಕುಳಿತುಕೋ. ಭಲೆ ಭಲೆ ಸಹೋದರ, ವಿಭೀಷಣನೇನು ಬಲ್ಲ ನನ್ನ ಪರಾಕ್ರಮವನ್ನು? ನಾನು ಜಗಮಲ್ಲ, ಜಗತ್ತನ್ನೇ ಸೃಷ್ಟಿಸಿರುವ ಆ ಬ್ರಹ್ಮನನ್ನೇ ನನ್ನ ಅರಮನೆಯ ಪಂಚಾಂಗವನ್ನೋದುವ ಪಂಡಿತನನ್ನಾಗಿ ಮಾಡಿಕೊಂಡೆ. ನವಗ್ರಹಗಳನ್ನು ನನ್ನ ಸ್ವಾಧೀನ ಮಾಡಿಕೊಂಡು ನನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿರುವೆನು. ದಿಗ್ವ್ಯಕ್ತಿಗಳು ಬಿರಿದು, ಗಗನವೇ ಹರಿದು, ಪೃಥ್ವಿಯೇ ತಲ್ಲಣಗೊಳ್ಳುವಂತೆ ಮಾಡಬಲ್ಲ ಈ ದಶಕಂಠ ಸಾರ್ವಭೌಮನು ರೋಡನ ಭಕ್ತನು. 14 ಲೋಕಗಳಲ್ಲೇ ಅವನೊಬ್ಬನಿಗಲ್ಲದೆ ಮತ್ಯಾರಿಗೂ ತಲೆಬಾಗನು ಈ ದಕ್ಷಿಣೇಶ್ವರನು. ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ ಪ್ರಹಸ್ತ ಸಾರ್ವಭೌಮ. ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ
ರಾಜತಗಿರಿಯ ವ್ಯಕ್ತಿ ನಲಿದವನು ನಾನು. ಆ ಮುಕ್ಕಣ್ಣ ಶಿವನೇ ಮುಗ್ಗರಿಸಿ ಸಹೋದರ, ಮುಕ್ಕಣ್ಣ ಶಿವನೇ ಮುಗ್ಗರಿಸಿ ನಿಜ ಭಕ್ತನಾದ ನನ್ನನ್ನು ನೋಡಿ ಕರುಣಿಸಿ ಬರಬಿತ್ತು ಜಗವೇ ನೋಡಿ ಅಚ್ಚರಿ ಪಡುವಂತೆ ಮಾಡಿದ ಈ ದಶಕಂಠ ಸಾರ್ವಭೌಮನಿಗೆ ಅದಾರು ಸಾಟಿ. ಇಂತಹ ನನಗೆ ಸಾಮಾನ್ಯ ಸ್ತ್ರೀ ವೇದವತಿ ಸಾಪ ತೃಣಕ್ಕೆ ಸಮಾನವಾದ ಶಿವ ಎಂಬ 2 ಅಕ್ಷರಗಳಿಂದಲೇ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು ಆ ಕಬರ್ಂದಿಯನ್ನು, ಪಂಚಭೂತಗೊಳಗಾದ ಪರಶಿವನನ್ನು, ಮೃತ್ಯುಂಜಯನನ್ನು ಆರಾಧಿಸಿ ನವವ್ಯಾಕರಣ ಪಂಡಿತನೆಂಬ ಬಿರುದಾಕ್ಷಿತನು ನಾನು. ಸರಿಯಾಗಿ ನುಡಿದಿರಿ ಮಹಾಪ್ರಭು. ನಿಮ್ಮ ನುಡಿ ಹೇಡಿಯಾದವನಿಗೂ ಧೀರತ್ವವನ್ನು ತರುತ್ತದೆ. ಹದಾವ ಜನ್ಮದ ಪುಣ್ಯವು, ಹದಾವ ದೈವದ ಬಲವು ನಿಮ್ಮ ಮಳಿ ಮಂತ್ರಿಯಾದುದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು. ನಿಜ ನಿಜ ಕಟುಪಟ ವೀರ ಸಿಂಹಗಳೆಂದೆನಿಸಿ ತ್ರಿಜಗದೋಳ್ ರಾವಣ ಕುಂಭಕರ್ಣರು ಸಿಡಿದೆತ್ತು ನಿಂತರೆ ಕರೆಯೊಡೆಯುವುದೇ, ಶತ್ರುಗಳು ಎದುರಾಗುವರೆ, ನಮ್ಮನ್ನು ಕಂಡರೆ ಅಜ ಹರಿ ಇಂದ್ರಾದಿ ದೇವತೆಗಳೇ ಗಡಗಡಗಡಗಡಗಡಗಡುವರು. ಇನ್ನು ಅಮಿತ ಪರಾಕ್ರಮಿಯಾದ ಈ ನಮ್ಮ ಗದರ ಸಾಧನೆ ಸಾಮಾನ್ಯವಾದುತ್ತೆ. ಲೋಕನಾಯಕನು ವಾಸಿಸುವ ಕೈಲಾಸ ಪರ್ವತವನ್ನು ತನ್ನೆರಡು ತೋಳುಗಳಿಂದ ಎತ್ತಿ 14 ಲೋಕಗಳಿಗೆ ಅಚ್ಚರಿಯನ್ನುಂಟು ಮಾಡಿದ ದಿಟ್ಟತನದ ಅಸುರ ಧೀರ ನಾರಿ ಗರ್ಭ ಸಂಜಾತರು ರಾವಣ ಕುಂಭಕರ್ಣರು. ಈಗಿರುವಲ್ಲಿ ಸಪ್ತಮಂತ್ರಲಿ ಮುತ್ತು ದೇವತೆಯು ಸಹ ನಮ್ಮನ್ನು ಮುಟ್ಟಲಾರಳು. ಕಾರಣ ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನ್ನೇ ಭಜಿಸುತ್ತಾ ಸ್ಮೃತಿಸುತ್ತಾ ಮುತ್ತು ದೇವತೆಯನ್ನೇ ಉಪವಾಸ ಮಾಡಿಕೊಂಡಿರುವ ನಮಗೆ ಮುತ್ತು ದೇವತೆಯು ಸೋದರಿಯಲ್ಲದೆ ನಮಗೆಂದಿಗೂ ವಿರೋಧಿಯಲ್ಲ. ನಾವು ಒಂದು ವೇಳೆ ಮುರಿದು ನಿಂತರೆ ಆ ಮುಕ್ಕಣ್ಣನೇ ಅಚ್ಚರಿ ಪಡುವನು. ಎಚ್ಚರ ಎಚ್ಚರ, ಲೋಕ ಲೋಕಕ್ಕೆ. ಹೌದು ಕುಂಭಕರ್ಣ, ನೀನು ಹೇಳುತ್ತಿರುವ ಮಾತುಗಳೆಲ್ಲವೂ ಸತ್ಯವೇ. ಶತಯೋಜನ ವಿಸ್ತೀರ್ಣವುಳ್ಳ ಸರದಿಯನ್ನು ದಾಟಲು ಸಪ್ತಋಷಿಗಳೇ ಆಗಲಿ ದೇವತೆಗಳೇ ಆಗಲಿ ನನ್ನ ಕಡುವೈರಿ ಅವರಿಗೂ ಸಾಧ್ಯವಿಲ್ಲ. ಅಣ್ಣ, ಆಲಿಸಬಾರದೆನೋ ಮಾತನು, ಆಲಿಸಬಾರದೆನೋ ಸೋದರ ಸೋದರ. ರಾವಣೇಶ್ವರ, ಶಕ್ತಿಯಿಂದಲೇ ಎಲ್ಲ ಗೆಲ್ಲಬೇಕೆಂಬುದು. ರಾವಣೇಶ್ವರ,
ಶಕ್ತಿಯಿಂದಲೇ ಎಲ್ಲ ಗೆಲ್ಲಬೇಕೆಂಬುವುದು ಮಂದಮತಿಗಳ ಮಾತು ಸದೆಯಲ್ಲ ಕೇಳೈ. ಮಂದಮತಿಗಳ ಮಾತು ಸದೆಯಲ್ಲ ಕೇಳೈ. ಆಲಿಸಬಾರದೇನೋ ಮಾತನು ಆಲಿಸಬಾರದೇನೋ ಸೋದರ ಸೋದರ. ಜಯಲಕ್ಷ್ಮಿ ನಿನ್ನವಳೆ ನಿನಗೊಲಿದು ಬರುವವಳೆ. ಜಯಲಕ್ಷ್ಮಿ ನಿನ್ನವಳೆ ನಿನಗೊಲಿದು ಬರುವವಳೆ. ಜ್ಞಾನದ ಸಾಧನೆ ಸಾಫಲ್ಯವೇಕೋ. ಜ್ಞಾನದ ಸಾಧನೆ ಸಾಫಲ್ಯವೇಕೋ. ಆಲಿಸಬಾರದೇನೋ ಮಾತನು ಆಲಿಸಬಾರದೇನೋ ಸೋದರ ಸೋದರ. ರಾವಣೇಶ್ವರ, ಜಯಲಕ್ಷ್ಮಿಯು ನಿನ್ನ ಸೊತ್ತಲ್ಲ, ನಿನ್ನ ಸಹೋದರಿಯೂ ಅಲ್ಲ. ಪಂಡಿತನೇ ಆಗಲಿ ಪಾಮರನೇ ಆಗಲಿ ಪತಿತನಾಗಿ ನಡೆದಿದ್ದರೂ ದುಷ್ಕರ್ಮ ಕಾರ್ಯಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾ ಯಾರುವ ದೈವವನ್ನು ನಂಬಿ ಸದಾ ಅವನನ್ನು ನೆನೆಯುತ್ತಾ ನೈಷ್ಠಿಕವಾದ ಕರ್ಮವನ್ನು ಆಚರಿಸಿ ಸತ್ಪುರುಷ ಶೀಲನಾಗುವನೋ ಅಂತಹವನನ್ನು ದೈವವೂ ರಕ್ಷಿಸಬಲ್ಲದು, ಜಯಲಕ್ಷ್ಮಿಯೂ ಒಲಿಯಬಲ್ಲಳು. ವಿಭೀಷಣ, ಸಾಕು ಮಾಡೋ ಈ ನಿನ್ನ ನಿಂದಾಸ್ತ್ರಗಳನ್ನು. ಈ ನಿನ್ನ ನಿಂದಾಸ್ತ್ರಗಳನ್ನು ಕೇಳಿ ಕೇಳಿ ನನ್ನ ಕ್ರೋಧ ರೋಷವನ್ನು ನಾನೇ ನುಂಗುತ್ತಿದ್ದೇನೆ. ಸಾಕು, ಸುಮ್ಮನೆ ಕುಳಿತುಕೋ. ಅಣ್ಣ ಕೆಟ್ಟನಣ್ಣ, ಕೆಟ್ಟನೆ. ಮಹಾಪ್ರಭು, ತಮ್ಮ ತಂಗಿಯಾದ ಶೂರ್ಪನಖ ದೇವಿಯರು ರೋಧಿಸುತ್ತಾ ಬರುತ್ತಿರುವರು. ಏನು, ನನ್ನ ತಂಗಿ ಶೂರ್ಪನಖ ರೋಧಿಸುತ್ತಾ ಬರುತ್ತಿರಬಳಿ? ಹೌದು ಮಹಾಪ್ರಭು. ಅವಳನ್ನು ಸಕಲ ಮರ್ಯಾದೆಯಿಂದ ಬರಮಾಡಿರಿ. ಆಗಬಹುದು. ಅಣ್ಣ ನೋಡೋಣ, ಅವೆಲ್ಲ ಸೇರ್ಕೊಂಡು ನನ್ನ ಸ್ಥಿತಿ ಹೆಂಗ್ ಮಾಡ್ಬಿಟ್ಟು ನೋಡೋಣ ಅಣ್ಣ, ನೋಡೋಣ. ಸಹೋದರಿ, ಅಣ್ಣ ಏನಾಯಿತು? ನಿನಗಿಂತಹ ಸ್ಥಿತಿ ಉಂಟು ಮಾಡಿದವರು ಯಾರು? ಅಣ್ಣ, ನಾನು ಅಂಡಕಾಯಕ್ಕೆ ಹೋಯ್ದೆ. ಅಂಡಕಾಯಣ್ಣ ಅಲ್ಲಿ 3 ಜನ ನನಮಾನವಣ್ಣ. 3 ಜನ ನನಮಾನವರು? ಹ್ಞೂ ಅಣ್ಣ. ಅವನ ಆಮ ಆಮನ್ ತಮ್ಮ. ಅದೇನು ಸರಿಯಾಗಿ ತಿಳಿಸು. ಆಮನ್ ತಮ್ಮ ಲಕ್ಷ್ಮಣ. ಆಮನ ಹೆಂಡತಿ ಚೀತೆ. ಮಕರಾಕ್ಷರೇ, ನನ್ನ ಸಹೋದರಿ ಏನ್ ಹೇಳುತ್ತಿರುವುದನ್ನು ಸರಿಯಾಗಿ ತಿಳಿಸಿ. ವಿಚಾರವನ್ನು ತಿಳಿದಿರುವೆವು. ದಂಡಕಾರಣ್ಯದಲ್ಲಿ 3 ಜನ ನರಮಾನವರ ಪ್ರವೇಶವಾಗಿರುವುದು ಮಹಾಪ್ರಭು. ರಾಮನ ತಮ್ಮ ಲಕ್ಷ್ಮಣ, ರಾಮನ ಹೆಂಡತಿ ಸೀತೆ ಮಹಾಪ್ರಭು. ಸೀತೆ ಮಕರಾಕ್ಷರ. ಸೀತೆ ಬಹಳ ಸೌಂದರ್ಯವತಿ ಪ್ರಭು. ಆಕೆಯನ್ನು ತಂದು ನಿಮಗೆ ಪಟ್ಟದ ಅರಸಿಯನ್ನಾಗಿ ಮಾಡಬೇಕೆಂದು ನಮ್ಮ ಶೂರ್ಪನಖ ದೇವಿಯರು ಹೋದಾಗ ರಾಮನ ತಮ್ಮ ಲಕ್ಷ್ಮಣ ಮಹಾಪಟಿಂಗ ಈಕೆ ಕಿವಿ ಹೋಗುವುದಕ್ಕೆ ಜಯಿಸಿ ತರುವೆನೋ ಜಾನಕಿಯನ್ನು ಸಹೋದರ, ಜಯಿಸಿ ತರುವೆನೋ ಜಾನಕಿಯನ್ನು. ತಂಡವಿ ಶ್ರೀಮನೆದರು ತಂಡವಿ ಶ್ರೀಮನೆದರು ಮರಳಿ ಮರಳಿ ಕಡಿಸಿಡು ಬರನದು ಬೆಡಿದ ಗಣಗಳು ಜನ. ಆರಿಲ್ಲ ಗೆಲ್ಲವೆನ್ನದರೆ ಆರಿಲ್ಲ ಗೆಲ್ಲವೆನ್ನದರೆ ಆರಿಲ್ಲಿ ಅರಿಗರಿಲ್ಲ ಪಿಡಿನ ಕೋಳರ ಪಿಡಿನ ಕೋಳರ ಮರಳಿ ಮರಳಿ ಕಡಿದಿಡುವೆನದು ಪಿಡಿದ ಗಣಗಳು ಜನ. ಜಯಿಸಿ ತರುವೆನ ಜಾನಕಿಯನ್ನು, ಜಯಿಸಿ ತರುವೆನ ಜಾನಕಿಯನ್ನು. ತಂಡವಿ ಶ್ರೀಮನೆದರು ಮರಳಿ ಮರಳಿ ಕಡಿದಿಡುವೆನದು ಪಿಡಿದ ಗಣಗಳು ನೀಚರ. ಸಹೋದರ, ಎಷ್ಟೊಂದು ಅಪಮಾನ!
ಬಿಡಲಾರೆ ಹೋ ಮನುಜರ ಎನ್ನಣ್ಣ ಬಿಡಲಾರೆ ಹೋ ಮನುಜರ ಬಿಡಲಾರೆ ಹೋ ಮನುಜರ ಎನ್ನಣ್ಣ ಬಿಡಲಾರೆ ಹೋ ಮನುಜರ ಆ ಬಂಡ ದ್ರೋಹಿಗಳ ಚಿರ ಕಡಿದು ತಂದು ರಣಚಂಡಿಗೊಪ್ಪಿಸುವೆನು ಆ ಬಂಡ ದ್ರೋಹಿಗಳ ಸಿರ ಕಡಿದು ತಂದು ರಣಚಂಡಿಗೊಪ್ಪಿಸುವೆನು ಬಿಡಲಾರೆ ಹೋ ಮನುಜರ ಎನ್ನಣ್ಣ ಬಿಡಲಾರೆ ಹೋ ಮನುಜರ ಹೊರಸಿಡಿದೆ ಬಡಿಯಲ್ಲಿ ಕಾರ್ಮೋಡ ಕವಿಯಲ್ಲಿ ಬಿಡಲಾರೆ ಆದುರುಡರ ಅಣ್ಣ ಹೊರಸಿಡಿದೆ ಬಡಿಯಲ್ಲಿ ಕಾರ್ಮೋಡ ಕವಿಯಲ್ಲಿ ಬಿಡಲಾರೆ ಆದುರುಡರ ಈ ಬಾವು ಬಂಧನದಿ ಬಿಗಿದಪ್ಪಿದೋ ಇವುಗಳು ಆಗ ಸರಿಯದೆಂದು ಬಿಡುವೆ ಈ ಬಾವು ಬಂಧನದಿ ಬಿಗಿದಪ್ಪಿದೋ ಇವುಗಳು ಆಗ ಸರಿಯದೆಂದು ಬಿಡುವೆ ಬಿಡಲಾರೆ ಹೋ ಮನುಜರ ಎನ್ನಣ್ಣ ಬಿಡಲಾರೆ ಹೋ ಮನುಜರ ಆ ಏಡಿ ದ್ರೋಹಿಗಳ ಸಿರ ಕಡಿದು ತಂದು ರಣಚಂಡಿಗೊಪ್ಪಿಸುವೆನು ಆ ಏಡಿ ದ್ರೋಹಿಗಳ ಸಿರ ಕಡಿದು ತಂದು ರಣಚಂಡಿಗೊಪ್ಪಿಸುವೆನು ಬಿಡಲಾರೆ ಹೋ ಮನುಜರ ಎನ್ನಣ್ಣ ಬಿಡಲಾರೆ ಹೋ ಮನುಜರ ಸಹಿಸಲಾಗದ ಅಪಮಾನ ಸಹಿಸಲಾಗದ ಅಪಮಾನ ರಕ್ಕಸರನ್ನೇ ರಕ್ಷಿಸಿ ಯಕ್ಷರನ್ನೇ ಶಿಕ್ಷಿಸಿ ಗಂಧರ್ವರನ್ನೇ ಗತಿಗಡಿಸಿ ಸ್ವರ್ಣಲಂಕೆನ್ನಾಡಿದ ಏ ರಾವಣ ಕುಂಭಕರ್ಣರ ಸೋದರಿಗೆ ನರಮಾನವನಿ ಅಪಮಾನ ಕನಸು ಮನಸ್ಸಿನಲ್ಲಿಯೂ ನಮ್ಮ ಸ್ಮರಣೆ ಮಾಡದ ಆ ನರಾದವರು ನಮ್ಮ ತಂಗಿಯನ್ನು ಏನೇಗೊಳಿಸಿದರೆ ಅಣ್ಣ ಸಹೋದರ ನನಗಪ್ಪಣೆಯನ್ನು ಕೊಡು ಆ ಮೂವರನ್ನು ಒಂದೇ ಬಾರಿ ಆಪೋಷಣೆ ಮಾಡಿಬಿಡುತ್ತೇನೆ ಶಾಂತಿ ಕುಂಭಕರ್ಣ, ಶಾಂತಿ. ಸೋದರಿಯಾದ ಮಾತ್ರಕ್ಕೆ ಅವಳ ಮಾತು ಪರಿಗ್ರಾಹ್ಯವಲ್ಲ. ಶೂರ್ಪನಖ, ಇತ್ತವ ನಿನ್ನನ್ನು ಅವರು ಸುಮ್ಮನೆ ಘಾಸಿಗೊಳಿಸಿದರೆ ನಾನು ನಂಬಲಾರೆ. ನೀನೇನೋ ಸ್ವೇಚ್ಛೆಯಾಗಿ ನಡೆದುಕೊಂಡಿರುವೆ. ನಿಜ ಹೇಳು. ಹೇಳುವುದಿನ್ನೇನು? ನಮ್ಮ ಎಲ್ಲೆಯಾದ ದಂಡಕಾರಣ್ಯದಲ್ಲಿ ನೆಲೆಸಿ ನಮಗನ್ಯಾಯ ಮಾಡಿರುವ ಆ ನರಮಾನವರು ಇನ್ನೆಂತಹ ಬಲಶಾಲಿಗಳಾಗಿರಬಹುದು. ಉದಿತುವುದು ಬೇಡ ಅಣ್ಣ. ಅವ್ನು ಏನ ಮೊಂತಿದ್ದೆ ತೀತೆ ಅಂತ ಕಾಕೊಂಡ್ ನಿನ್ನ ಇಷ್ಟದಚ್ಚೆ ಮಾಡ್ಕೋ ಅಣ್ಣ. ಬಲೆ ಬಲೆ ಸಹೋದರಿ, ನಾಸಿಕ ಹೋದರೂ ಬುದ್ಧಿ ಮಾತ್ರ ಚುರುಕಾಗಿಯೇ ಇದೆ. ಸಹೋದರಿ, ನೀನು ಅಂತಃಪುರಕ್ಕೆ ಹೋಗಿ ಔಷಧ ಉಪಚಾರಗಳನ್ನು ಮಾಡಿಸಿಕೊ. ಎಲೆಯ ಕರಾಕ್ಷ ಮಕರಾಕ್ಷರೇ, ಮಾವನಾದ ಮಾರೀಚನನ್ನು ಬರಮಾಡಿರಿ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಬಾ ಮಾವ ಬಾ. ರಾವಣೇಶ್ವರ, ನನ್ನನ್ನು ಕರೆಸಿದ ಕಾರಣವೇನು? ಮಾವ, ನನ್ನ ತಂಗಿ ದಂಡಕಾರಣ್ಯಕ್ಕೆ ಹೋಗಿದಳಂತೆ. ಅಲ್ಲಿ ರಾಮ ಲಕ್ಷ್ಮಣ ಸೀತೆಯು ಸೇರಿ ಅವಳ ಕಿನ್ನು ಕೊಯ್ದು ಅಪಮಾನಗೊಳಿಸಿ ಕಳಿಸಿದ್ದಾರೆ. ಭವಿಷ್ಯಜ್ಞನು ನೀನು. ನನ್ನ ಸಹೋದರಿ ಹೇಳಿದಂತೆ ಅವರೇನು ಮಾನವರೋ ಅಥವಾ ದಾನವರೋ ಎಂದು ಗುರುತಿಸಿ ಹೇಳು. ಹಾಗೆಯೇ ಆಗಲಿ. ರಾವಣೇಶ್ವರ, ದಾನವರನ್ನು ಸಂಹರಿಸಲು ಮಾನವರಾಗಿ ಸಂಚರಿಸಿ ಬಂದಿದ್ದಾರೆ. ಅಸತ್ಯವನ್ನು ನುಡಿಯುತ್ತಿರುವೆ. ಇಲ್ಲ ರಾವಣೇಶ್ವರ, ನಾನು ಹೇಳುತ್ತಿರುವುದು ಸತ್ಯ. ನಾನು ಹೇಳುತ್ತೇನೆ ಆ ಸತ್ಯ. ಮಿಥ್ಯವಾದಿ ಈ ರಾವಣನ ಸಮಕ್ಷಮದಲ್ಲಿ ನಿಂತು ಶ್ಯಾಮೇಶ್ವರದಿಂದ ಉತ್ತರ ಕೊಡುವುದನ್ನು ಎಲ್ಲಿಂದ ಕಲಿತೆ? ವಿಭೀಷಣ,
ಈತನ ಕಂಕಳಲ್ಲಿರುವ ತಾಳೆಗರಿಯನ್ನು ಕಿತ್ತು ಸಮುದ್ರದಲ್ಲಿ ಬೀಸಾಡು. ರಾವಣೇಶ್ವರ, ಈ ಲಂಕಾ ರಾಜ್ಯದಲ್ಲಿ ಭವಿಷ್ಯವನ್ನು ಹೇಳುವಂದರೆ ಈ ಮಾರೀಚನೊಬ್ಬನೇ. ಈ ಗುರುವಿಂದನೇ ನನ್ನಿಂದ ಸಾಧ್ಯವಿಲ್ಲ. ನಿಲ್ಲು ಮಾವ, ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಿತನು, ನಾನು ಆಶ್ರಯದಾತನು. ಇದುವರೆಗೂ ನಮ್ಮ ಉಪ್ಪುಂಡು ಬೆಳೆದಿರುವೆ, ಅದಕ್ಕಾಗಿ ಆದರೂ ನೀನು ನಮಗೆ ಸಹಾಯ ಮಾಡಲೇಬೇಕು. ರಾವಣೇಶ್ವರ, ನನ್ನಿಂದ ಆಗಬೇಕಾದ ಸಹಾಯವೇನು? ಮಾವ, ಆ ಸೀತೆಯು ಬಲು ಸೌಂದರ್ಯವತಿ, ಆಕೆಯನ್ನು ಒತ್ತು ತರಬೇಕು. ಅದಕ್ಕೆ ನೀನು ನಮಗೆ ಸಹಾಯ ಮಾಡಲೇಬೇಕು. ಕ್ಷಮಿಸು ರಾವಣೇಂದ್ರ, ಈ ಇಳಿಯ ವಯಸ್ಸಿನಲ್ಲಿ ಈ ಪಾಪ ಕೃತ್ಯವನ್ನು ಮಾಡಿ ನೊಂದು ಬದುಕಲಾರೆ. ಮಾವ, ನಾನು ಹೇಳಿದಂತೆ ಕೇಳದಿದ್ದರೆ ನಿನ್ನ ಶಿರಸನ್ನು ಕತ್ತರಿಸಿ ಸಮುದ್ರದಲ್ಲಿ ಬೀಸಾಡುತ್ತೇನೆ. ಛೇ, ಇವನ ಕೈಯಿಂದ ಸಾಯುವುದಕ್ಕಿಂತ ಸತ್ಪುರುಷನಾದ ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಮೋಕ್ಷವನ್ನು ಪಡೆಯುವುದೇ ಸೂಕ್ತ. ರಾವಣೇಶ್ವರ, ನಾನು ಹೇಮ ಸಾರಂಗ ರೂಪವನ್ನು ಧರಿಸಿ ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗುವೆನು. ತದನಂತರ ನಿನ್ನ ಮನ ಬಂದಂತೆ ಮಾಡಿಕೋ. ಸಹೋದರ, ಇನ್ನು ನಮ್ಮ ಕಾರ್ಯ ಸಾಧನೆಯಾದಂತೆ ಸರಿ. ಪ್ರಭು, ದಂಡಕಾರಣ್ಯ ಪ್ರಯಾಣಕ್ಕೆ ಪರಿವಾರವನ್ನೆಲ್ಲ ಎಚ್ಚರಿಸಲೇ? ಬೇಡ ಬೇಡ ಪ್ರಹಸ್ತ, ನೀನೊಬ್ಬ ನನ್ನ ಸಂಗಡ ಬಂದರೆ ಸರಿ. ನಿನಗೆ ಮಾರ್ಗ ಮಧ್ಯದಲ್ಲಿ ವಿಚಾರವನ್ನು ತಿಳಿಸಿ ನಿನ್ನನ್ನು ಮಾರ್ಗ ಮಧ್ಯದಿಂದಲೇ ಹಿಂದಿರುಗಿಸುವೆನು. ನಡೀರಿ, ಹೋಗೋಣ. ಸೀತಾಪಹರಣ, 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 ಸೀತಾಪಹರಣ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ, ಚಂದ್ರಮೌಳಿ ತಡ ನಿವಾಸ ಬಾಲಚಂದ್ರಶೇಖರ. ಶಂಭೋ ಮಹಾದೇವ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸ, ಚಂದ್ರಮೌಳಿ ತಡ ನಿವಾಸ ಬಾಲಚಂದ್ರಶೇಖರ. ಶಂಭೋ ಮಹಾದೇವ. ಒದಿಸಿ ಬಂದ ಕಾಲಕೂಟ ಭಕ್ಷಿಸಿದ ಶಂಕರ ಅಭಯಂಕರ. ಒದಿಸಿ ಬಂದ ಕಾಲಕೂಟ ಭಕ್ಷಿಸಿದ ಶಂಕರ ಅಭಯಂಕರ. ತ್ರಿನೇತ್ರಧರ ಪಿನಾಕಧರ, ತ್ರಿನೇತ್ರಧರ ಪಿನಾಕಧರ. ಹರ ಹರ ಶಿವ ಶಂಕರ, ಹರ ಹರ ಶಿವ ಶಂಕರ, ಹರ ಹರ ಶಿವ ಶಂಕರ. ಘಟಾಜೂಟ ನೀಲಕಂಠ ಪರಶಿವನೇ ಪಾಲಿಸ, ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರಶೇಖರ, ಬಾಲಚಂದ್ರಶೇಖರ, ಬಾಲಚಂದ್ರಶೇಖರ. ಛೇ, ನಾನು ಎಂಥ ಅಕಾರ್ಯಕ್ಕೆ ಕೈ ಹಾಕಿರುವೆನು. ಹಿಂದೆ ವಿಶ್ವಾಮಿತ್ರರ ಯಾಗವನ್ನು ಭಂಗಗೊಳಿಸಲು ಹೋಗಿ ನನ್ನ ತಮ್ಮನಾದ ಸುಬಾಹುವನ್ನು ಕಳೆದುಕೊಂಡೆ. ಶ್ರೀರಾಮನ ಬಾಣಕ್ಕೆ ತತ್ತರಿಸಿ ಹೋಗಿರುವೆನು. ಶ್ರೀರಾಮಚಂದ್ರನಾರು, ಸೀತಾಮಾತೆ ಯಾರು ಎಂಬುದನ್ನು ಅರಿಯದೆ ಈ ನೀಚನು ಅವರನ್ನು ಕೆಣಕಲು ಹೊರಟಿರುವನು. ಶ್ರೀಮನ್ ಮಹಾವಿಷ್ಣುವೇ ಶ್ರೀರಾಮಚಂದ್ರನು, ಮಹಾಲಕ್ಷ್ಮಿಯೇ ಸೀತಾಮಾತೆ ಎಂಬುದನ್ನು ಎಷ್ಟು ಹೇಳಿದರೂ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತಾಯಿತು. ಅವಿವೇಕಿಗಳಿಗೆ ಶಿಕ್ಷೆಯಾಗಲೇಬೇಕು. ಈ ನೀಚನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಬರುವನು. ಇದರಿಂದ ಈ ಲಂಕೆಯೇ ಭಸ್ಮೀಭೂತವಾಗುವುದು. ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಂಭೋ ಮಹಾದೇವ. ಆಲಿಸು ನೀಲಾಂಜನಿ ನಯನ
ಈ ಮೃಗವನ್ನು ನೋಡಿದಿರಾ, ಎಷ್ಟು ಸುಂದರವಾಗಿರುವುದು. ನೀವು ಅದು ನನಗೆ ಹಿಡಿದು ತಂದು ಕೊಟ್ಟರೆ ಅದರ ಸಂಗಡ ಆಟವಾಡುತ್ತಾ ನನ್ನ ಬೇಸರವನ್ನು ಕಳೆಯುವೆನು. ಜಾನಕಿ, ಸೀತಾ, ಮಾಯ ಮೃಗವನೇನೆದ ಮೋದಿ ಬಯಸುವೆ ಏಕೆ ಇದ. ಸೀತಾ, ಮಾಯ ಮೃಗವನೇನೆದ ಮೋದಿ ಬಯಸುವೆ ಏಕೆ ಇದ. ಮಾಯ ಮೃಗವನೇನೆದ. ದಾನವ ಮಾಯೇ ಸೀತಾ, 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 ದಾನವ ಮಾಯೆ ಪ್ರೇಮ ಜಾಯೆ. ಬೇಡ ಸೀತಾ, ದಾನವ ಮಾಯೆ ಪ್ರೇಮ ಜಾಯೆ. ದಾನವ ಮಾಯೆ ಪ್ರೇಮ ಜಾಯೆ. ದಾನವ ಮಾಯೆ ಪ್ರೇಮ ಜಾಯೆ. ದಾನವ ಮಾಯೆ ಪ್ರೇಮ ಜಾಯೆ. ಸೀತಾ, ದಾನವ ಮಾಯೆ ಪ್ರೇಮ ಜಾಯೆ. ನಿಜವನ ರುಹುವೆ ತಿಳಿಯೈದ. ಸೀತಾ, ನಿಜವನ ರುಹುವೆ ತಿಳಿಯೈದ. ಸೀತಾ, ನಿಜವನು ಅರುಹುವೆ ತಿಳಿಯೈದ. ಜಾನಕಿ, ನಿಜವನು ಅರುಹುವೆ ತಿಳಿಯೈದ. ಸೀತಾ, ನಿಜವನ ರೂಹುವೆ ತಿಳಿಯೈದ. ಮಾಯ ಮೃಗವನೇನೆದ ನೋಡಿ ಬಯಸುವೆ ಏಕೆ ಇದ. ಮಾಯ ಮೃಗವನೇನೆದ ಮೃಗವನೇನೆದ ಮೃಗವನೇನೆದ. ಸೀತಾ, ಸ್ವಾಮಿ, ಕನಕಮಯವಾದ ದೇಹದಿಂದ ಕೂಡಿದ ಇಂತಹ ಸಾರಂಗವನ್ನು ಈ ಪ್ರದೇಶದಲ್ಲಿ ನಾನು ಎಂದೂ ಕಂಡವನಲ್ಲ. ಜಾನಕಿ, ಇದು ಮಾಯಾಮೃಗವೆಂದೇ ತೋರುತ್ತಿರುವುದು. ಆದ್ದರಿಂದ ಇದರ ಆಸೆಯನ್ನು ಬಿಡು ಸೀತಾ. ಸಾಧ್ಯವಿಲ್ಲ. ಅದೇಕೋ ಏನು, ಈ ಮೃಗವನ್ನು ನೋಡಿದಾಗಿನಿಂದ ನನ್ನ ಮನಸ್ಸೆಲ್ಲವೂ ಇದನ್ನೇ ಬಯಸುತ್ತಿರುವುದು. ಸ್ವಾಮಿ, ದಯಮಾಡಿ ನನಗೆ ತಂದು ಕೊಡಬಾರದೆ. ಜಾನಕಿ, ಈ ಹಿಂದೆ ನಾವು ಶೂರ್ಪನಖಾ ದೇವಿಯನ್ನು ಅಪಮಾನ ಮಾಡಿ ಕಳುಹಿಸಿದ್ದೆವು. ಆ ದ್ವೇಷಕ್ಕಾಗಿ ದಾನವರು ನಮ್ಮನ್ನು ವಂಚಿಸಲು ಈ ರೀತಿಯಾಗಿ ಬಂದಿರಬಹುದು. ಆದ್ದರಿಂದ ಇದನ್ನು ಬಯಸಿ ನೀನು ದುಃಖ ಪಡುವುದಲ್ಲದೆ ನನ್ನನ್ನು ದುಃಖಕ್ಕೀಡು ಮಾಡುವೆ. ಸ್ವಾಮಿ, ಬೇಕಿದ್ದರೆ ಹೇಳು, ಆ ಚಂದ್ರನಲ್ಲಿರುವ ಹೇಮ ಸಾರಂಗವನ್ನೇ ತಂದು ಕೊಡುತ್ತೇನೆ. ಏನು ಹೇಳಿದಿರಿ? ನಾನು ಬಯಸಿರುವ ಈ ಒಂದು ಮೃಗವನ್ನು ತಂದು ಕೊಡದ ನೀವು ಇನ್ನು ಆ ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ನನಗೆ ತಂದು ಕೊಡುವಿರಾ? ಪ್ರಾಣೇಶ್ವರ, ತಂದು ಕೊಡುವುದಾದ್ರೆ ಈ ಮೃಗವನ್ನು ತಂದು ಕೊಡಿ. ಇಲ್ಲವಾದಲ್ಲಿ
ನಾನು ಆಹಾರಾದಿಗಳನ್ನು ಮುಟ್ಟುವುದಿಲ್ಲ. ಸಮಾಧಾನಳಾಗು, ಸಮಾಧಾನಳಾಗು. ಲಕ್ಷ್ಮಣ, ಲಕ್ಷ್ಮಣ. ಅಗ್ರಜ ಕರೆದಿರಾ? ಲಕ್ಷ್ಮಣ, ಜಾನಕಿಯು ಈ ಸಾರಂಗವನ್ನು ಅಪೇಕ್ಷೆ ಪಟ್ಟಿರುವಳು. ಹಾಗಾದರೆ ನಾನೇ ಹಿಡಿದು ತರುತ್ತೇನೆ. ಬೇಡ ಸಹೋದರ, ಬೇಡ. ಸತಿಯು ಅಪೇಕ್ಷೆ ಪಟ್ಟಿದ್ದನ್ನು ಪತಿಯಾದವನು ಈಡೇರಿಸುವುದು ಅವನ ಧರ್ಮ. ಆದ್ದರಿಂದ ನಾನೇ ಅದನ್ನು ಹಿಡಿದು ಬರುತ್ತೇನೆ. ಒಂದು ವೇಳೆ ಅದು ಮಾಯಾಮೃಗವಾಗಿದ್ದರೆ ಅದನ್ನು ಅಲ್ಲಿಯೇ ಕೊಂದು ಬರುತ್ತೇನೆ. ಆದರೆ ನಾನು ಬರುವ ತನಕ ಜಾನಕಿ ಓರ್ವಳನ್ನೇ ಬಿಟ್ಟು ಈ ಸ್ಥಳದಿಂದ ಕದಲಬಾರದು, ತಿಳಿಯಿತೆ? ಆಗಬಹುದು ಅಗ್ರಜ. ಎಲೈ ಮೃಗವೇ, ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇನೆ? ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇನೆ? ಅಲ್ಲೇ ನಿಲ್ಲಲೋ ಸೊಲ್ಲ ನಡಗಿವೆ, ಅಲ್ಲೇ ನಿಲ್ಲಲೋ ಸೊಲ್ಲ ನಡಗಿವೆ. ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇನೆ? ಆ ಲಕ್ಷ್ಮಣ, ಆ ಸೀತಾ. ಲಕ್ಷ್ಮಣ, ಲಕ್ಷ್ಮಣ, ಕೇಳಿದೀಯಾ? ಕೇಳಿದೀಯಾ ಈ ಧ್ವನಿಯನ್ನು? ಇದು ನನ್ನ ಸ್ವಾಮಿಯ ಧ್ವನಿಯೇ. ಅವರದಾವುದು ಅಪಾಯದಲ್ಲಿ ಸಿಲುಕಿರುವಂತೆ ತೋರುತ್ತಿರುವುದು. ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ಅವರಿಗೆ ಸಹಾಯವನ್ನು ಮಾಡಿ ಬಾ. ಅಮ್ಮ, ನೀವು ಧೈರ್ಯವಾಗಿರಿ. ನಮ್ಮಣ್ಣನಿಗೆ ಯಾವ ಅನಾಹುತವೂ ಆಗುವುದಿಲ್ಲ. ಇಲ್ಲ ಇಲ್ಲ, ಇದು ಖಂಡಿತವಾಗಿಯೂ ನನ್ನ ಸ್ವಾಮಿಯ ದೀನ ಧ್ವನಿಯೇ. ಅವರದಾವುದು ಅಪಾಯದಲ್ಲಿ ಸಿಲುಕಿರುವಂತೆ ತೋರುತ್ತಿರುವುದು. ಹೋಗು ಲಕ್ಷ್ಮಣ, ಹೋಗು, ಜಾಗೃತಿಯಾಗಿ ಹೋಗಿ ಅವರಿಗೆ ಸಹಾಯವನ್ನು ಮಾಡಬಾರದೆ? ಅಮ್ಮ, ನನ್ನ ಅಗ್ರಜನಿಗೆ ಅಪಾಯವೆಂದರೇನು? ಆತನ ಬಳಿ ಧನುರ್ಬಾಣಗಳಿರುವು. ಆತನಿಗೆ ಯಾವ ಅಪಾಯವೂ ಇಲ್ಲ. ನೀವು ಧೈರ್ಯವಾಗಿರಿ ತಾಯಿ. ಲಕ್ಷ್ಮಣ, ನಾನಿಷ್ಟು ಪರಿಪರಿಯಾಗಿ ಬೇಡಿಕೊಂಡರು ನೀನು ನಿಮ್ಮಣ್ಣನವರ ಸಹಾಯಕ್ಕಾಗಿ ಹೋಗದೇ ಇರುವುದನ್ನು ನೋಡುತ್ತಿದ್ದರೆ ನಿನ್ನ ಮನದ ಮಾತ್ಸರ್ಯವೇನು ಎಂಬುದನ್ನು ನಾನು ಈಗ ಅರಿತೆನು. ನಿಮ್ಮಣ್ಣನವರು ನನ್ನ ಬಳಿಯಲ್ಲಿ ಇಲ್ಲದೆ ಇರುವ ಸಮಯವನ್ನೇ ಸಾಧಿಸಿ ನೀನು ನೀನು ನನ್ನ ಮಾನಹರಣ ಮಾಡಲು ಯೋಚಿಸುವಂತಿದೆಯಲ್ಲ. ರಾಮಚಂದ್ರ, ಕಾಸಿದ ಸರಳಿನ ತೆರದಿ ಕರ್ಣಯುಗವಂ ಇರಿಯುತ್ತಿರ್ಪ ಈ ಪುರುಷೋಕ್ತಿಯಂ ಕೇಳಿಯುಂಬಿಗೆ ಹರಣಂ ಹೋಗಿಲ್ಲ ಮಕಟ ಕಠಿಣಮದೆಂತೋ ರಾಮಚಂದ್ರ. ಅಮ್ಮ, ನಿಮ್ಮ ಬಾಯಲ್ಲಿ ಈ ಮಾತುಗಳೇ. ನಾನು ನಿಮ್ಮನ್ನು ನನ್ನ ತಾಯಿಯಾದ ಸುಮಿತ್ರ ದೇವಿಗಿಂತ ಹೆಚ್ಚೆಂದು ಭಾವಿಸಿದ್ದೆ. ಅಣ್ಣನ ಆಜ್ಞೆಯು ಮೀರಿದ ದೋಷವು ಬಂದರೂ ಬರಲಿ, ನಿಮ್ಮ ಮಾತಿನಂತೆ ಹೋಗುತ್ತೇನೆ ತಾಯಿ. ಅಮ್ಮ, ನನ್ನದೊಂದು ಪ್ರಾರ್ಥನೆ. ಏನದು? ಇಲ್ಲಿ ಸಪ್ತರ್ಷಿಗಳ ರೇಖೆಯನ್ನು ಬರೆಯುತ್ತೇನೆ. ನಾನಾಗಲಿ ಅಗ್ರಜನಾಗಲಿ ಬರುವ ತನಕ ಆ ಗೆರೆಗಳನ್ನು ದಾಟಿ ತಾವು ಹೋಗಕೂಡದು. ಹಾಗೆ ಆಗಲಿ.
இலை வனஸ்தலங்களீரா ತರುಲತೆಗಳಿರ ವಟವೃಕ್ಷಗಳಿರ ತಲೆಕಾಯುದೆಮ್ಮ ಸೀತಾ ಮಾತೆಯ ತಲೆಕಾಯುದೆಮ್ಮ ಸೀತಾ ಮಾತೆಯ ಸೀತಾ ಮಾತೆಯ ಓ ಮಹಾದೇವ ಶಂಭೋ ಮಹಾದೇವ ಭವಪಾಶನಾಶ ಈಶಮಕೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಶಂಭೋ ಮಹಾದೇವ ಪಾಶನಾಶ ಈಶಮಕೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಢಮ 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 ನುಗನರನೆ ನಾಟ್ಯನೋಲ ಶಿವನೇ ಢಮ 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 ನುಗನರನೆ ನಾಟ್ಯನೋಲ ಶಿವನೇ ಲೋಕವ ಪಾಲಿಪ ಕಾಲ ಕಾಲಗರ ಕಾಮಿತಾರ್ಥ ಪ್ರಭುವೇ ಕಾಮಿತಾರ್ಥ ಪ್ರಭುವೇ ಶಂಭೋ ಮಹಾದೇವ ಭವಭಾಷನಾಶ ಈಶಮಕೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಶಂಭೋ ಮಹಾದೇವ ಕರಗಲಿ ಕಪಾಲ ಬೆಳಿದವನೇ ಕರಗಲಿ ಕಪಾಲ ಹಿಡಿದವನೇ ಬ್ರಹ್ಮಾಂಗವತ ಬಳಸಿದನೇ ಅನ್ನಪೂರ್ಣೆಯ ಕರುಣೆಗಿಂದಲೇ ಅನ್ನಪೂರ್ಣೆಯ ಕರುಣೆಗಿಂದಲೇ ದಾರಿದ್ರ್ಯವತ ನೀಗಿದನೇ ದಾರಿದ್ರ್ಯವತ ನೀಗಿದನೇ ಸಾಮ ಗಾನ ಪ್ರಿಯ ಶಂಕರನೇ ಸಾಮ ಗಾನ ಪ್ರಿಯ ಶಂಕರನೇ ಭವ ಪಾಶ ನಾಶ ಈಶಮಕೇಶ
ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಭವ ಭಯ ಶಂಕರನೇ ಭವ ಭಯ ಶಂಕರನೇ ಶಿವನೇ ಶಂಭೋ ಮಹಾದೇವ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಪೂಜ್ಯರಿಗೆ ವಂದಿಸುವೆ. ಭವತಿ ಭಿಕ್ಷಾಂದೇಹಿ ಬಹುದೂರದಿಂದ ಹಸಿದು ಬಳಲಿ ಬಂದಿದ್ದೇನೆ. ಏನಾದರೂ ಆಹಾರವನ್ನು ನೀಡುವುದ್ರೆ? ಪೂಜ್ಯರೇ, ತಮ್ಮನ್ನು ಸತ್ಕರಿಸೋಣವೆಂದರೆ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಾಗಲಿ ಮೈದುನನಾದ ಲಕ್ಷ್ಮಣನಾಗಲಿ ಇಲ್ಲಿಯೂ ಎಲ್ಲೋ ಹೋಗಿದ್ದಾರೆ. ಅವರು ಬಂದ ನಂತರ ನಾವು ಮೂವರು ಸೇರಿ ತಮ್ಮನ್ನು ಸತ್ಕರಿಸುತ್ತೇವೆ. ಅಲ್ಲಿವರೆಗೂ ಕ್ಷಣಕಾಲ ಇಲ್ಲಿ ವಿಶ್ರಮಿಸಿಕೊಳ್ಳಿ. ಆಗಬಹುದು. ಎಂತಹ ಲಾವಣ್ಯವತಿ, ಇವಳೆಂತಹ ಲಾವಣ್ಯವತಿ. ನನ್ನ ಅದಾಚ ಶತ್ರುವಾದ ಆ ಅರಿಯೂ ಕೂಡ ನೋಡಿ ಆನಂದ ಪಡಬೇಕಾಗಿರುವ ರೂಪವತಿಯೇ ಸರಿ. ಈ ರೂಪವತಿಯನ್ನು ಈಗಲೇ ಅಬ್ಬಾ ಜ್ವಾಲೆ, ಈ ದಶಕಂಠ ರಾವಣನನ್ನು ಬೆಚ್ಚಿ ಬೀಳಿಸುವ ಜ್ವಾಲೆ. ಲಕ್ಷ್ಮಣ, ಮೆಚ್ಚಿದೆ ನಿನ್ನೆಯ ಜಾಣ್ಮೆಗೆ. ಈ ಜಗತ್ತೇ ಅಚ್ಚರಿ ಪಡುವಂತೆ ಸಪ್ತ ಋಷಿಗಳನ್ನು ಇಲ್ಲಿ ಪ್ರತಿಷ್ಠಾಪಿಸಿರುವೆಯಾ? ಸಪ್ತ ಋಷಿಗಳನ್ನೇ ಪ್ರತಿಷ್ಠಾಪಿಸಿರುವೆಯಾ? ಸೀತಾ, ಸೀತಾ, ನೀನೆಂತಹ ಸೌಂದರ್ಯವತಿ. ನಿನ್ನ ಸೌಂದರ್ಯಕ್ಕೆ ಮರುಳಾಗಿ ನಿನ್ನ ಸ್ವಯಂವರ ಸಭೆಗೆ ಬಂದ ನಾನು ಶಿವಧನುಸ್ಸನ್ನು ಎತ್ತಲಾಗದೆ ಮುಗ್ಗರಿಸಿ ಬಿದ್ದಾಗ ಉಪ್ಪರಿಗೆ ಮೇಲೆ ಕುಳಿತು ಚಪ್ಪಾಳೆ ಹೊಡೆದು ನಕ್ಕೆ ಅಲ್ಲವೇ? ಚಪ್ಪಾಳೆ ಹೊಡೆದು ನಕ್ಕೆ ಅಲ್ಲವೇ? ಆ ತುಂಬಿದ ಸಭೆಯಲ್ಲಿ ನನಗಾದ ಅಪಮಾನ, ಆ ತುಂಬಿದ ಸಭೆಯಲ್ಲಿ ನನಗಾದ ಅಪಮಾನ. ಸಹಸ್ರ ಖಡ್ಗಗಳು ಏಕಕಾಲದಲ್ಲಿ ಬಂದು ನನ್ನ ಶರೀರವನ್ನೇ ಧರಿಸಿದಂತಾಯಿತು. ಈಗ ನನ್ನ ತಂದೆ ಶೂರ್ಪನಿಗೆಗಾದ ಅಪಮಾನ, ಈಗ ನನ್ನ ತಂಗಿ ಶೂರ್ಪನಿಗೆಗಾದ ಅಪಮಾನದಿಂದ ನನ್ನ ರಕ್ತವು ಕುದಿಯುತ್ತಿದೆ. ಸೀತಾ, ನನ್ನ ರಕ್ತವು ಕುದಿಯುತ್ತಿದೆ. ಈ ಅಪಮಾನಕ್ಕೆಲ್ಲ ಪ್ರತಿಫಲವೇನು ಗೊತ್ತೇ? ಈ ಅಪಮಾನಕ್ಕೆ ಪ್ರತಿಫಲವೇನು ಗೊತ್ತೇ? ಸೀತಾಪಹರಣ, 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 ಸೀತಾಪಹರಣ. ಏ ಜಾನಕಿ, ನಿನ್ನನ್ನು ಈಗಲೇ ಅಪಹರಿಸಿಕೊಂಡು ಹೋಗಿ ಶೋಕವಿಲ್ಲದ ನನ್ನ ಅಶೋಕವನದಲ್ಲಿ ಇರಿಸಿ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಆಸೆ ಆಕಾಂಕ್ಷೆಗಳೆಲ್ಲವನ್ನು ತೀರಿಸಿಕೊಳ್ಳಬೇಕಾಗಿದೆ. ತೀರಿಸಿಯೇ ಕೊಳ್ಳುತ್ತೇನೆ. ಅದಕ್ಕಾಗಿಯೇ ನನ್ನ ಮಾವ ಮಾರೀಚನನ್ನು ಬಲಿ ಕೊಡುತ್ತಿದ್ದೇನೆ. ಇಂದು ರಾಮ ಬಾಣಕ್ಕೆ. ಮಾವ ಮಾರೀಚ, ನನ್ನನ್ನು ಮನ್ನಿಸಿಬಿಡು ಮಾವ. ನನ್ನ ಸ್ವಾರ್ಥಕ್ಕಾಗಿ ಇಂದು ನಿನ್ನನ್ನೇ ಬಲಿ ಕೊಡುತ್ತಿದ್ದೇನೆ. ನನ್ನನ್ನು ಮನ್ನಿಸಿಬಿಡು. ಇದೇನಿದು? ನರಿಗಳು ವಿಕಟವಾಗಿ ಕೂಗುತ್ತಿವೆ. ಶಿರೋ ಮೇಲ್ಭಾಗದಲ್ಲೂ ಕಾಗೆ ಗುದ್ದಾದಿಗಳ ಚಿತ್ಕಾರ ಧ್ವನಿ ಕೇಳು ಬರುತ್ತಿದೆ. ಇದೆಲ್ಲವೂ ಅಕಾಲ ಮೃತ್ಯುವಿನ ಸೂಚನೆ. ಇದೆಲ್ಲವೂ ಅಕಾಲ ಮೃತ್ಯುವಿನ ಸೂಚನೆ. ಈ ಅಕಾಲ ಮೃತ್ಯುವಿನ ಸೂಚನೆ ಎದುರುವೆನೆ ಈ ದಶಕಂಠ ರಾವಣನು. ಈ ಅಕಾಲ ಮೃತ್ಯುವಿನ ಸೂಚನೆಗೆ ಬೆದರುವೆನೆ ದಕ್ಷಿಣೇಶ್ವರನು. ಇಲ್ಲ ಇಲ್ಲ, ಯಾವುದಕ್ಕೂ ಹೆದರುವುದಿಲ್ಲ, ಅಂಜುವುದಿಲ್ಲ, ಅಳಕುವುದಿಲ್ಲ.
ಈಗ ನಾನು ಬಂದಿರುವ ಕಾರ್ಯವನ್ನು ಸಾಧಿಸಿಯೇ ಬಿಡುತ್ತೇನೆ. ನಾನು ಬಂದು ಬಹಳ ವೇಳೆ ಆಯಿತು. ಇಷ್ಟು ಹೊತ್ತಿಗೆ ಮಾವ ಮಾರೀಚನು ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗಿದ್ದಾನೆ. ಇದೇ ಸರಿಯಾದ ಸಮಯ. ಈಗ ನನ್ನ ಕಪಟ ಮಾತುಗಳಿಂದ ಅಪಹರಿಸಿಯೇ ಬಿಡುತ್ತೇನೆ. ಅಯ್ಯೋ, ಹಸಿವಿನ ಸಂಕಟದಿಂದ ಕಣ್ಣಾಲೆಗಳು ತಿರುಗುತ್ತಿವೆ, ಕಾಲುಗಳಲ್ಲಿ ನಡೆಯಲು ತ್ರಾಣವಿಲ್ಲ. ಭದ್ರೆ, ಭಿಕ್ಷೆಯನ್ನು ನೀಡು ಭದ್ರೆ. ಪೂಜ್ಯರೇ, ಇದು ಸ್ವೀಕರಿಸಿ. ಸಮೀಪಕ್ಕೆ ಬಂದು ಭಿಕ್ಷೆಯನ್ನು ನೀಡು ಭದ್ರೆ. ದಯಮಾಡಿ ನನ್ನ ಕ್ಷಮಿಸಿ ಪೂಜ್ಯ. ನನ್ನ ಮೈದುನನಾದ ಲಕ್ಷ್ಮಣನು ಇಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆದು ಹೋಗಿದ್ದಾನೆ. ನಾನದನ್ನು ಮೀರುವಂತಿಲ್ಲ. ಏನು? ನಮ್ಮಂತಹ ಯತಿಗಳಿಗೂ ಸಪ್ತ ಋಷಿಗಳ ಆಜ್ಞೆ? ಹಸುವಿನ ಸಂಕಟದಿಂದ ಬಂದಿರುವ ನಾನು ನಿನ್ನ ಕುಟೀರದಲ್ಲಿ ಹಸು ನುಯ್ಗಿದ್ದೆ ಆದರೆ ಇಡೀ ಶಾಪವನ್ನು. ಪೂಜ್ಯರೇ, ಶಾಂತರಾಗಿ. ನಾನು ಮುಂದೆ ಬಂದು ಭಿಕ್ಷೆಯನ್ನು ನೀಡುತ್ತೇನೆ. ಹಾಗಾದರೆ ಸಮೀಪಕ್ಕೆ ಬಂದು ಭಿಕ್ಷೆಯನ್ನು ನೀಡು ಭದ್ರೆ. ಹಾಗೆ ಆಗಲಿ. ಇನ್ನೂ ಸಮೀಪಕ್ಕೆ ಬಾ, ಇನ್ನೂ ಸಮೀಪಕ್ಕೆ ಬಾ. ಇದು ಸ್ವೀಕರಿಸಿ ಪೂಜ್ಯರೇ. ಇನ್ನೂ ಸಮೀಪಕ್ಕೆ ಬಾ. ಸ್ವೀಕರಿಸಿ. ಇನ್ನೂ ಸಮೀಪಕ್ಕೆ ಬಾ. ಇದು ಸ್ವೀಕರಿಸಿ. ಇದೋ ನೋಡು ಔಲತ್ಯವಂತ ಕಲಸಾಪತಿ ಚಂದ್ರನ ಜಾನಕಿ. ಇದೋ ನೋಡು ಔಲತ್ಯವಂತ ಕಲಸಾಪತಿ ಚಂದ್ರನ. ಇದೋ ನೋಡು ನಿರ್ಜನ ಮನೋತ್ಸಾಹಭಂಗನ. ಇದೋ ನೋಡು ಸುಪ್ರಚಂಡ ಬಾಹುವಿನ. ಇದೋ ನೋಡು ಮನ್ಮತಾಂಗನ ಜಾನಕಿ. ಇದೋ ನೋಡು ಹರಿನಾಯರ ಗಂಡ ರಾವಣ ಸಾರ್ವಭೌಮನ ನೋಡೇ. ಜಾನಕಿ, ನಡೆ ಲಂಕಾ ನಗರಕ್ಕೆ. ನನ್ನ ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ಇದೇನಿದು? ಈ ಪಾಪಿಯು ನನ್ನನ್ನು ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವನಲ್ಲ. ಹಾಗಾದ್ರೆ ಈ ಅರಣ್ಯದಲ್ಲಿ ನನ್ನನ್ನು ರಕ್ಷಿಸುವವರು ಯಾರೂ ಇಲ್ಲವೇ? ಮಾವನವರಾದ ದಶರಥ ಚಕ್ರವರ್ತಿ, ಸ್ವಾಮಿಯಾದ ಶ್ರೀರಾಮಚಂದ್ರ, ನನ್ನ ಕೂಗು ನಿಮಗೆ ಕೇಳಿಸುತ್ತಿಲ್ಲವೇ? ಈ ಪಾಪಿಯು ನನ್ನನ್ನು ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವನು. ನನ್ನನ್ನು ರಕ್ಷಿಸಲು ಯಾರೂ ಇಲ್ಲವೇ? ಈ ಘೋರಾರಣ್ಯದಲ್ಲಿ ನನ್ನ ಕೂಗು ಯಾರಿಗೂ ಕೇಳುತ್ತಿಲ್ಲವೇ? ಯಾರು? ನನ್ನ ಮಿತ್ರ ದಶರಥ ಮಹಾರಾಜನ ಪುತ್ರನಾದ ರಾಮಚಂದ್ರನ ಹೆಸರನ್ನು ಹೇಳಿ ದುಃಖಿಸುತ್ತಿರುವ ತಾವು ಯಾರು ತಾಯಿ? ಪಕ್ಷಿರಾಜ, ನಾನು ದಶರಥ ಚಕ್ರವರ್ತಿಯ ಸೊಸೆಯು. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನ್ನನ್ನು ಸೀತಾ ಎಂದು ಕರೆಯುವರು. ನನ್ನ ಸ್ವಾಮಿ ನನ್ನ ಬಳಿಯಲ್ಲಿ ಇಲ್ಲದೆ ಇರುವ ಸಮಯವನ್ನೇ ಸಾಧಿಸಿ ಈ ಪಾಪಿಯು ನನ್ನನ್ನು ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವನು. ದಯಮಾಡು ನನ್ನನ್ನು ರಕ್ಷಿಸು ಪಕ್ಷಿರಾಜ. ಹೆದರಬೇಡಿ ತಾಯಿ, ಹೆದರಬೇಡಿ. ಎಲ್ಲವೋ ನೀಚ. ಶ್ರೀರಾಮಚಂದ್ರನು ಇಲ್ಲದಿರುವ ಸಮಯದಲ್ಲಿ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಯಾರು ನೀನು? ಎಲ್ಲವೋ ಮುದಿಹದ್ದೆ, ನೀನ್ಯಾರೆಂಬುದನ್ನು ತಿಳಿಸು. ಮೊದಲು ನೀನು ಯಾರೆಂದು ಹೇಳು. ನಾನು ಸ್ವರ್ಣ ಲಂಕಾಧೀಶ್ವರನಾದ ದಶಕಂಠ ರಾವಣ. ನಾನು ಅತ್ಯಂತ ಪರಾಕ್ರಮಶಾಲಿಯಾದ ಜಟಾಯು. ಜಟಾಯು ಈತನು ಮಹಾಪರಾಕ್ರಮಶಾಲಿ ಎಂದು ಕೇಳಿದೆ. ಇವದೊಡನೆ ಉಪಾಯದಿಂದ ಪಾರಾಗಬೇಕು. ಎಲ್ಲವೋ ಜಟಾಯು, ನಾವಿಬ್ಬರೂ ಸಮಬಲಶಾಲಿಗಳು. ನಮ್ಮ ಪ್ರಾಣದ ನೆಲೆಯನ್ನು ಹರಿತು ಯುದ್ಧ ಮಾಡೋಣ. ಹಾಗೆ ಆಗಲಿ. ಮೊದಲು ನಿನ್ನ ಜೀವದ ನೆಲೆ ಎಲ್ಲಿರುವುದೆಂದು ಹೇಳು. ನನ್ನ ಜೀವದ ನೆಲೆ
ನನ್ನ ಜೀವದ ನೆಲೆ ನನ್ನ ಹೆಡೆಗಾರಿನ ಉಂಗುಷ್ಟದಲ್ಲಿರುವುದು. ನಿನ್ನ ಪ್ರಾಣದ ನೆಲೆಯಲ್ಲಿರುವುದು ಹೇಳು. ನನ್ನ ಪ್ರಾಣದ ನೆಲೆಯು ಈ ನನ್ನ 2 ರೆಕ್ಕೆಗಳಲ್ಲಿರುವುದು. ಹಾಗಾದರೆ ಸಿದ್ಧನಾಗು ಯುದ್ಧಕ್ಕೆ. ಅಯ್ಯೋ, ಇದೇನಿದು? ನನ್ನನ್ನು ರಕ್ಷಿಸಲು ಬಂದ ನಿನಗೆ ಇಂತಹ ದುರವಸ್ಥೆ ಉಂಟಾಯಿತೆ. ಹಾಗಾದ್ರೆ ಇನ್ನು ನನ್ನನ್ನು ರಕ್ಷಿಸಬಲ್ಲವರು ಯಾರೂ ಇಲ್ಲವೇ? ನೋಡಿದೆಯಾ ಸೀತಾ, ನಿನ್ನನ್ನು ರಕ್ಷಿಸಬಲ್ಲ ಬಂದ ಈ ಜಟಾಯಿನ ಗತಿ ಏನಾಯಿತಂದು. ನಿನ್ನನ್ನು ರಕ್ಷಿಸುವವರು ಯಾರು ಇಲ್ಲ ಈ ಲೋಕಲೋಕಗಳಲ್ಲೇ. ನಡೆ ಲಂಕಾ ನಗರಕ್ಕೆ. ಪಕ್ಷಿರಾಜ, ನಡೆ ನಡೆ, ನನ್ನ ಪುಷ್ಪಕ ವಿಮಾನವು ಸಿದ್ಧವಿರುವುದು. ನಡೆ ಲಂಕಾ ನಗರಕ್ಕೆ. ಪಕ್ಷಿರಾಜ, ಈ ನನ್ನ ಸಮಾಚಾರ ನನ್ನ ಸ್ವಾಮಿಗೆ ತಿಳಿಸುವವರೆಗೂ ಏನಿನ ಪ್ರಾಣವು ಹಾರಿ ಹೋಗದಿರಲಿ. ಪಕ್ಷಿರಾಜ, ಏನಿನ ಪ್ರಾಣವು ಹಾರಿ ಹೋಗದಿರಲಿ. ಸೀತಾ, ತಡ ಬೇಡ, ನಡೆ ಲಂಕಾ ನಗರಕ್ಕೆ. ರಾಮಚಂದ್ರ, ರಾಮಚಂದ್ರ.